ಸುಮ್ಮನಿರು, ಕಾಲೇಜ್ ಯಾಕೆ ಬಿಡ್ತೀಯ ನೀನು? ಇಷ್ಟಕ್ಕೆಲ್ಲ ನೀನು ಓದು ಹಾಳು ಮಾಡ್ಕೋತೀಯ. ಪ್ರಿನ್ಸಿಪಲ್ ಹತ್ರ ಹೇಳಬೇಕು ಅಂದರೆ ಅವನ ಕಾಲೇಜಿನ ಹಳೆ ಸ್ಟೂಡೆಂಟ್, ಏನು ಮಾಡೋದಕ್ಕೂ ಆಗ್ತಿಲ್ಲ. ಸುಧಾ ಟೆರೇಸಿನಲ್ಲಿ ನಿಂತು ತನ್ನ ಗೆಳತಿ ವಸುಂಧರಾಳ ಜೊತೆ ಫೋನಿನಲ್ಲಿ ಮಾತನಾಡುತ್ತಿದ್ದಳು. ಕೋಣೆಗೆ ಬಂದ ಶ್ರೀರಾಮನಿಗೆ ಅವಳ ಮಾತುಗಳು ಸ್ಪಷ್ಟವಾಗಿ ಕೇಳಿಸಿದ್ದವು. ಸುಧಾ, ಏನಾಯಿತು? ಫೋನ್ ಕಟ್ ಮಾಡಿ ಒಳಬಂದ ಸುಧಾಳಿಗೆ ಕೇಳಿದ ಶ್ರೀ. ಅವಳ ಮಾತುಗಳನ್ನು ಕೇಳಿಯೇ ಅವನಿಗೆ ಅರ್ಥವಾಗಿತ್ತು ಏನೋ ಸಮಸ್ಯೆ ಇದೆ ಎಂದು. ಭಾವ, ಅದು ಹೇಳಬೇಕೋ ಬೇಡವೋ ಎಂದು ತಡವರಿಸಿದಳು ಸುಧಾ. ಏನು ಸಮಸ್ಯೆ ಹೇಳು, ಕೇಳಿದ ಕೂದಲು ಮೇಲೇರಿಸಿ. ಭಾವ, ನನ್ನ ಫ್ರೆಂಡ್ ವಸು ಅಂತ, ಅವಳಿಗೆ ನಮ್ಮ ಕಾಲೇಜಿಂದ ಡಿಬಾರ್ ಆಗಿರೋ ಇಬ್ಬರು ಹುಡುಗರು ತುಂಬ ಕಾಡಿಸಿದ್ದಾರೆ ಭಾವ. ತುಂಬ ಅಸಹ್ಯವಾಗಿ ಮಾತಾಡ್ತಾರೆ. ಒಂದೊಂದು ಸಾರಿ ಇಬ್ಬರೇ ಬಂದಿರ್ತಾರೆ, ಇಲ್ದಿದ್ರೆ 4-5 ಜನ ಬಂದಿರ್ತಾರೆ. ಅವಳು ಕಾಲೇಜಿಗೆ ಬಂದರೂ ಬರದೇ ಇದ್ದರೂ ಏನಾದರೂ ಒಂದು ಹೇಳಿ ಪ್ರತಿದಿನ ಅವಳಿಗೆ ಕಾಲೇಜ್ ಗೇಟಲ್ಲೇ ಅವಮಾನ ಮಾಡ್ತಾರೆ ಭಾವ. ವಸು ಮೊದಲೇ ಬಡವಳು, ಕಷ್ಟಪಟ್ಟು ಇಂಜಿನಿಯರ್ ಸೀಟ್ ತಗೊಂಡು ಓದ್ತಿದ್ದಾಳೆ. ಆದರೆ ಅವ್ರ ಕಾಟಕ್ಕೆ ಅವಳು ಕಾಲೇಜ್ ಬಿಡ್ತೀನಿ ಅಂತಿದ್ದಾಳೆ ಭಾವ. ಅಷ್ಟು ಕಾಡಿಸ್ತಾರೆ ಅವಳಿಗೆ. ನಾವು ಯಾರಾದರೂ ಮಾತಾಡಿದ್ರೆ ನಮ್ಮ ಮೇಲೇ ಎಗರ್ತಾರೆ ಭಾವ, ಹೇಳಿದಳು ಸುಧಾ. ಸರಿ, ನಾಳೆ ಎಂಗೇಜ್ಮೆಂಟ್ ಮುಗಿಲಿ, ನಾಡಿದ್ದು ನಾನೇ ಕಾಲೇಜ್ ಹತ್ರ ಬರ್ತೀನಿ. ಅದು ಯಾರು ಅಂತ ತೋರಿಸು ನೀನು, ನಾನು ನೋಡ್ಕೋತೀನಿ ಎಂದ ಶ್ರೀ ತನ್ನ